ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಡೇಟ್ ಬಂದು ಫೆಬ್ರವರಿ 13th. ಮಾರ್ಚ್ 1ಗೆ ನಂದು ಮತ್ತು ಅನಿಶದು ಮದುವೆ ಆಗಿ 1 ವರ್ಷ ಆಗ್ತಿದೆ. ಸೊ ಐ ಆಮ್ ಪ್ಲಾನಿಂಗ್ ಟು ಗಿಫ್ಟ್ ಹಿಮ್ ಸಮಥಿಂಗ್. ಬಟ್ ನನಗೆ ನಿಜ ಗೊತ್ತಿಲ್ಲ ಎಂತ ಕೊಡೋದು ಅಂತ. ಬಟ್ ಇಲ್ಲೇ ಒಂದು ಹತ್ತಿರದಲ್ಲಿ ಟೆಂಪಿ ಮಾರ್ಕೆಟ್ ಪ್ಲೇಸ್ ಅಂತ ಜಾಗ ಇದೆ. ನಾನು ಅಲ್ಲಿಗೆ ಈಗ ಹೋಗುವ ಅಂತ ಇದ್ದೇನೆ. ಅನೀಶ್ ಇವತ್ತು ಮನೇಲಿಲ್ಲ, ಸೊ ನಾನು ಸೈಕಲ್ ಹಿಡ್ಕೊಂಡು ಹೊರಟಿದ್ದೇನೆ ಹೋಗುವ ಅಂತ. ನೋಡುವ ಅಲ್ಲಿ ಎಂತ ಐಡಿಯಾ ಸಿಗ್ತದೆ ಅಂತ. ಫೈನಲಿ ಐ ಹ್ಯಾವ್ ರೀಚ್ ಟೆಂಪಿ ಮಾರ್ಕೆಟ್ ಪ್ಲೇಸ್. ಕಾಲಲ್ಲಿ ಬಂದಾಗ ಇಷ್ಟು ದೂರ ಹೊಂಟದ ಗೊತ್ತೇ ಆಗೋದಿಲ್ಲ. ಈಗ ಸೈಕಲಲ್ಲಿ ಬರುವಾಗ ಗೊತ್ತಾಯಿತು. ಬಟ್ ಇಟ್ಸ್ ಓಕೆ. ಬಟ್ ಈಗ ನನ್ನ ಸೈಕಲನ್ನು ಎಲ್ಲಿಯಾದರೂ ಸರಿಯಾದ ಜಾಗದಲ್ಲಿ ಪಾರ್ಕ್ ಮಾಡಬೇಕು. ಯಾಕೆಂತ ಹೇಳಿದರೆ ಇಲ್ಲಿ ಸೈಕಲ್ ಕದಿಯೋರು ತುಂಬ ಜನ ಇದ್ದಾರೆ. ಮತ್ತು ನನಗೆ ಹಿಂದೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅದಕ್ಕೆ ಸೈಕಲನ್ನು ಲಾಕ್ ಮಾಡಿ ಆಯಿತು. ಸೊ ಈಗ ನನ್ನ ಕೈ ಫ್ರೀ ಉಂಟು. ಲೆಮ್ಮೆಸಿ ಇಲ್ಲಿ ಸ್ವಲ್ಪ ಆಚೆ ಈಚೆ ಹೋಗಿ ಎಂತಾದರೂ ಇನ್ಸ್ಪಿರೇಷನ್ ಸಿಗ್ತದ ನೋಡ್ತೀನಿ. ಲಿಟ್ರಲಿ ಕ್ಲೂಲೆಸ್ ನಾನು ಎಂತ ಮಾಡ್ತಿದ್ದೇನೆ ಅಂತ. ನನಗೆ ಎಲ್ಲಿ ಎಂತ ಉಂಟು ಅಂತವೇ ಗೊತ್ತಾಗ್ತಿಲ್ಲ. ನೋಡುವ. Come here to famous footwear in search of nice pair of shoes for my husband. ನೋಡುವ ಸಿಗ್ತದ ಅಂತ. ಇಲ್ಲಿ ಸ್ವಲ್ಪ ಚಂದ ಚಂದ ಉಂಟು ಅಲ್ಲಿಗಿಂತ. ನೋಡುವ. ಐ ರಿಯಲಿ ಡೋಂಟ್ ನೋ ವಾಟ್ ಐ ಆಮ್ ಡೂಯಿಂಗ್. ನನಗೆ ಕ್ಲೂವೇ ಇಲ್ಲ ಎಂತ ತೊಗೊಳ್ಬೇಕು ಅಂತ. ನಾನು ಅಲ್ಲಿ ಅಷ್ಟು ಶೂಸ್ ನೋಡಿದ್ದೆ. ನನಗೆ ಕನ್ಫ್ಯೂಷನ್ ಜಾಸ್ತಿ ಆಯಿತು ಅವನಿಗೆ ಎಂತ ಇಷ್ಟ ಆಗ್ತದೆ ಅಂತ. ಅವನಂತೂ ಚೂರು ಸಹ ನನಗೆ ಕ್ಲೂ ಕೊಡೋದಿಲ್ಲ ಅವನಿಗೆ ಎಂತ ಇಷ್ಟ ಉಂಟು ಅಂತ. ಸೊ ಇಟ್ ಮೇಕ್ಸ್ ಇಟ್ ರಿಯಲಿ ಹಾರ್ಡ್. ನೋಡುವ, ಇಲ್ಲಿ ಇನ್ನೊಂದು ಶಾಪ್ ಉಂಟು ಟಾರ್ಗೆಟ್ ಅಂತ. ನಾನು ಅಲ್ಲಿಗೆ ಹೋಗಿ ನೋಡಿ ಬರ್ತಾನೆ ಅಂತ ಆದರೂ ಐಡಿಯಾ ಸಿಗ್ತದ ಅಂತ. ಡೆಫಿನೆಟ್ಲಿ ನನಗೆ ಇಷ್ಟ ಆಗೋ ಹಾಗೆ ತುಂಬ ಐಟಮ್ಸ್ ಉಂಟು. ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಹಿಮ್ ಸಮಥಿಂಗ್ ಐ ಲೈಕ್. ಐ ವಾಂಟ್ ಟು ಗಿಫ್ಟ್ ಹಿಮ್ ಸಮಥಿಂಗ್ ದಟ್ ಹೀ ಲೈಕ್ಸ್. ತುಂಬ ಒಳ್ಳೆ ಒಳ್ಳೆ ಬಟ್ಟೆ ಉಂಟು. ಬಟ್ ಅವನಿಗಷ್ಟು ಫ್ಯಾಸಿನೇಷನ್ ಇಲ್ಲ ಬಟ್ಟೆದ್ದು. ಬಟ್ ನೋಡ್ಬೋದು. ನೋಡಿ, ಐ ಫೌಂಡ್ ಹಿಯರ್. ನನ್ನ ಕಸಿನ್ಸ್ ಮತ್ತು ನನ್ನ ತಂಗಿಯರೆಲ್ಲ ಸೇರಿ ನನಗೆ ತಮಾಷೆ ಮಾಡ್ತಾರೆ, ನಿನ್ನ ಹಲ್ಲ ಮೆಟ್ಲಲ್ಲಿ ಗ್ಯಾಪ್ ಉಂಟು ಅಂತ. If she can be a model, I can be a model, guys. Come on. ಇನ್ನು ಮುಂದೆ ಆದರೂ ನನಗೆ ತಮಾಷೆ ಮಾಡೋದು ನಿಲ್ಲಿಸಿ. ಟೈಮ್ ಆಯಿತು, ನಾನು ಮನೆಗೆ ಹೊರಡ್ತಾ ಇದ್ದೇನೆ. ಇವತ್ತೆಂತ ಪರ್ಚೇಸ್ ಮಾಡಲಿಕ್ಕಂತೂ ಆಗಲಿಲ್ಲ. ಬಟ್ ನನಗೆ ಇನ್ಸ್ಪಿರೇಷನ್ ಅಂತೂ ಖಂಡಿತ ಸಿಕ್ಕಿತು. ಅಲ್ಲಿ ಜೀನ್ಸ್ ಜಾಕೆಟ್ ನೋಡಿದ ಮೇಲೆ ನನಗೆ ಸ್ವಲ್ಪ ಅದೇ ಕೊಡುವ ಅಂತ ಅನಿಸ್ತಾ ಉಂಟು. ಬಿಕಾಸ್ ಹಿ ಡಸಂಟ್ ಹ್ಯಾವ್. ಆ್ಯಂಡ್ ಅದು ಕೊಡ್ತೇನೆ ಅಂತ ಅವರಿಗೆ ಕ್ಲೂ ಕೂಡ ಇರಲಿಕ್ಕಿಲ್ಲ. ಶೂಸ್ ಅವನಿಗೆ ಸ್ವಲ್ಪ ಐಡಿಯಾ ಆಯಿತು. ಮೊನ್ನೆ ನಾನು ಅವನೆಂಥದೋ ಹೇಳುವಾಗ ಶೂ ಅಂತ ಮಾತಾಡಿದೆ. ಅವನಿಗೆ ಸ್ವಲ್ಪ ಐಡಿಯಾ ಬಂದಿರಬೇಕು ತಲೆಯಲ್ಲಿ, ಹಾಗೆ ಅಂತ ನನಗೆ ಅನಿಸ್ತದೆ. ನೋಡುವ. ಐ ವಾಂಟ್ ಟು ಗಿವ್ ಸಮಥಿಂಗ್ ದಟ್ ಈಸ್ ಯೂಸ್ಫುಲ್ ಫಾರ್ ಹಿಮ್. ಸೊ ಲೆಟ್ಸ್ ಸಿ. ಇವತ್ತು ಈಗ ಟೈಮ್ ಆಯಿತು, ನಾನು ಇನ್ನು ಮನೆಗೆ ಹೊರಡಬೇಕು. ಮತ್ತು ಅವ್ನು ಬರುವಾಗ ನಾನು ಮನೆಯಲ್ಲಿ ಇಲ್ಲದಿದ್ದರೆ ಅವನಿಗೆ ಡೌಟ್ ಬರ್ಬೋದು. ಅದಕ್ಕೋಸ್ಕರ ಸಿ ಯು ಆಲ್ ಅನದರ್ ಡೇ. ಈಗ ನಾನು ನನ್ನ ಸೈಕಲ್ ಹಿಡ್ಕೊಂಡು ಹೊರಟಿದ್ದೇನೆ. ಈಗ ಆಲ್ರೆಡಿ 3 ಗಂಟೆ ಆಯಿತು. 5-5:30 ಅಷ್ಟೊತ್ತಿಗೆ ಅನೀಶ್ ಮನೆಗೆ ಬರ್ತಾನೆ. ಆಫ್ಟರ್ ಕಮ್ ಬ್ಯಾಕ್ ಹೋಮ್ ಬಿಫೋರ್ ದ್ಯಾಟ್. ಬಟ್ ಅವನಿಗೆ ಹೇಗೋ ಗೊತ್ತಾಗ್ತದೆ ಎಲ್ಲ ಕೂಡ. ಲಾಸ್ಟ್ ಟೈಮ್ ಕೂಡ ನಾನು ಹೋಗಿ ಬಂದಿದ್ದಾಗ ಕೇಳಿದ್ದೆ ನನ್ನ ಹತ್ರ, ನೀನು ಎಲ್ಲಿಗೋ ಹೋಗಿದ್ದೆಲ್ಲ ಸೈಕಲ್ ಹಿಡ್ಕೊಂಡು ಅಂತ. ನಾನು ಇಲ್ಲ ಅಂತ ಹೇಳಿದ್ದೆ, ಆದರೂ ಗೊತ್ತಾಗ್ತದೆ ಅವನಿಗೆ. ಮತ್ತು ನಾನು ನಿನ್ನೆ ಮಾತಾಡುವಾಗ ಕೇಳ್ತಿದ್ದೆ, ನಿಮಗೆ ನಾನು ಎಂತ ತಗೊಂಡಿದ್ದೇನೆ ಅನ್ನಿಸ್ತಿದೆ ಕೇಳುವಾಗ ಅವನು ಶೂ ಅಂತ ಹೇಳ್ತಿದ್ದ. ಸೊ ಡೆಫಿನೆಟ್ಲಿ ನಾನು ಶೂ ತಗೊಳ್ಳೋದಿಲ್ಲ. ಬಟ್ ನೋಡುವ ಏನಾಗ್ತದೆ ಅಂತ. ಐ ಆಮ್ ಆಲ್ಮೋಸ್ಟ್ ರೀಚಿಂಗ್ ಟೆಂಪಿ ಮಾರ್ಕೆಟ್ ಪ್ಲೇಸ್. ಸಿಗ್ನಲ್ ರೆಡ್ ಉಂಟು. ಈಗ ಸಿಗ್ನಲ್ ಗ್ರೀನ್ ಆದಮೇಲೆ ಅಕ್ಷಯ್ ಗ್ರೀನ್ ಆಯಿತು. ಬಾಯ್. ನನಗೊಂದು ದೊಡ್ಡ ಬ್ಲಂಡರ್ ಮಾಡಿದ್ದೇನೆ. ನಾನು ಬರೋದು ಹೇಗೋ ಬಂದಿದ್ದೇನೆ ಇಲ್ಲಿಗೆ. ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಇಲ್ಲಿ ಸೈಕಲ್ ಕದೀತಾರೆ ಅಂತ. ಆ್ಯಂಡ್ ನಂದು ಸೈಕಲಿದು ಲಾಕ್ ಉಂಟು, ಕೀ ಮನೆಯಲ್ಲಿ ಬಾಕಿ ಆಗಿದೆ. ಈಗ ನಾನು ಸೈಕಲ್ ಎಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ತುಂಬ ಸೈಕಲ್ ಕದೀತಾರೆ. ಮತ್ತು ನನಗೆ ಹಿಂದೆ ಹೋಗಲಿಕ್ಕೆ ಸಹ ಆಗೋದಿಲ್ಲ ಹಾಗೆ ಯಾರಾದರೂ ಕದ್ದರೆ ನನ್ನ ಸೈಕಲ್. ಈಗ ನಾನು ಶಾಪ್ ಒಳಗೆ ಮತ್ತೆ ಮನೆಗೆ ಹೋಗಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಒಳಗೆ ಕೊಂಡೋಗ್ಲಿಕ್ಕೆ ಬಿಡ್ತಾರ ಅಂತ ನೋಡಬೇಕು. ಸೈಕಲ್ ಇಲ್ಲದಿದ್ದರೆ ಇವತ್ತು ನಾನು ಬಂದದ್ದು ವೇಸ್ಟ್ ಆಗ್ತದೆ. ಐ ಆಮ್ ಸ್ಯಾಡ್. ನನಗೆ ಎಂತ ಮಾಡಬೇಕು ಗೊತ್ತಿಲ್ಲ. ಲೆಟ್ಸ್ ಸಿ ಒಳಗೆ ಬಿಡ್ತಾರ ಅಂತ. ಫೈನಲಿ ನಾನು ಸ್ಟೋರ್ ಒಳಗೆ ಇದ್ದೇನೆ. ಅಲ್ಲಿ ಒಬ್ಬರು ಈ ಸ್ಟೋರಿದ್ದು ಕೆಲಸ ಮಾಡೋರಿದ್ರು. ಅವ್ರ ಹತ್ರ ನಾನು ಕೇಳಿದಾಗ ದೇ ವರ್ ಕೈಂಡ್ ಇನಫ್ ಟು ಲೆಟ್ ಮೀ ಇನ್ ವಿತ್ ಮೈ ಸೈಕಲ್. ಆ್ಯಂಡ್ ನಾವು ಐ ಆಮ್ ಲುಕಿಂಗ್ ಫಾರ್ ಥಿಂಗ್ಸ್. ಬಟ್ ಇವತ್ತಂತೂ ನಾನು ಐ ಹ್ಯಾವ್ ಟು ಬೈ ಸಮಥಿಂಗ್. ನೋಡುವ ಎಂತ ತೊಗೊಳ್ಲಿಕ್ಕಾಗ್ತದೆ ಅಂತ. ಫೈನಲಿ ಐ ಗಾಟ್ ಸಮಥಿಂಗ್ ಫ್ರಮ್ ಟಾರ್ಗೆಟ್ ಫಾರ್ ಅನೀಶ್. ಏನಂತ ನಾನು ಹೇಳೋದಿಲ್ಲ, ಅವನಿಗೆ ಗಿಫ್ಟ್ ಕೊಡುವಾಗಲೇ ನೀವು ನೋಡಿ.
ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋಲಿ ಮಾತಾಡಿದ್ದೇನೆ. ದಿಸ್ ಇಸ್ ನಾಟ್ ಟೆಕ್ನಾಲಜಿ ಆಯಿತಾ. ಸೊ ಅವನಿಗೆ ಟೆಕ್ನಾಲಜಿ ಅಂದರೆ ಇಷ್ಟ. ಸೊ ಐ ವಾಂಟ್ ಟು ಬೈ ಸಮ್ ಟೆಕ್ನಾಲಜಿ ಸ್ಟಫ್ ಫಾರ್ ಹಿಮ್ ಅಂತ ನಾನು ಅಂದ್ಕೊಳ್ತಿದ್ದೆ. ಸೊ ಮೊನ್ನೆ ನಾವು ಬೆಸ್ಟ್ ಬೈಗೆ ಹೋಗುವಾಗ, ಬೆಸ್ಟ್ ಬೈ ಇಸ್ ಎಲೆಕ್ಟ್ರಾನಿಕ್ ಸ್ಟೋರ್, ಅಲ್ಲಿ ಹೋಗುವಾಗ ಅವನು ಏನೋ ನೋಡಿದ್ದಾನೆ. ನಾನು ಅದು ಹಿ ಮೈಟ್ ನೋ ನಾನು ಅದನ್ನು ಗಿಫ್ಟ್ ಕೊಡುವಾಗ ಅದು ಸ್ವಲ್ಪ ಆಬ್ವಿಯಸ್ ಆಗ್ತದೆ. ಬಟ್ ಇಟ್ಸ್ ಓಕೆ, ನನಗೆ ಬೇರೆ ಅಂಥ ಟೆಕ್ನಾಲಜಿ ತಲೆಗೆ ಬರೋದಿಲ್ಲ. ಆ್ಯಂಡ್ ದಟ್ ಇಸ್ ಸಮಥಿಂಗ್ ಹಿ ರಿಲಿ ವಾಂಟ್ಸ್ ಆಲ್ಸೋ ಆ್ಯಂಡ್ ವಿಲ್ ಬಿ ಯೂಸ್ಫುಲ್ ಫಾರ್ ಹಿಮ್. ಸೊ ಅದಕ್ಕೋಸ್ಕರ ಈಗ ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೇನೆ. ತಲೆಗೊಂದು ಮಾತ್ರ ದೊಡ್ಡ ಅವಾರ್ಡ್ ಕೊಡಬೇಕು. ಈ ಶಾಪ್ ಅವರ್ಸ್ ಅದೇವರ್ ಕೈಂಡ್ ನಾವು ಸೈಕಲ್ ಇಲ್ಲಿ ಪಾರ್ಕ್ ಮಾಡಿ ನಾನೀಗ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಸಿಕ್ಕದು ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಇಲ್ಲಿ ಎಲ್ಲ ಕೂಡ ಸಿಗ್ತದೆ. ಈಗ ಅವಸ್ಥೆ ಆಯಿತು ಎಂತ ಅಂತ ಹೇಳಿದರೆ, ನಾನು ಅಲ್ಲಿ ಹೋಗಿ ನಾನು ಎಂತ ತಗೊಳ್ಬೇಕಿತ್ತು ಅದನ್ನು ನೋಡಿದರೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಅದಿನ್ನು ಸದ್ಯಕ್ಕೆ ಬರೋದಿಲ್ಲ ಅಂತೆ. ನಾನು ಬೇಕಾದರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಂತೆ, ಅದು ನನಗೆ ಗೊತ್ತಾಗೋದಿಲ್ವಾ. ಆಯ್ತು, ಇವತ್ತಿಗೆ ಇಷ್ಟ ಅನಿಸ್ತದೆ ನನಗೆ. ಇವತ್ತು ನಾನು ಇನ್ನು ಮನೆಗೆ ಹೋಗ್ತೇನೆ, ಯಾಕಂದರೆ ಗಂಟೆ ಆಯಿತು. ಮತ್ತು ಅನೀಶ್ ಮನೆಗೆ ಬಂದರೆ ಅವನಿಗೆ ಡೌಟ್ ಬರ್ತದೆ. ನಾನು ಅಮ್ಮ ನೋಡಿದರೆ ಬೈಬೋದು, ನಾನು ಹೀಗೆಲ್ಲ ಸರ್ಕಸ್ ಮಾಡೋದು. ನಾನು ಆಲ್ಮೋಸ್ಟ್ ಸಿಗ್ನಲ್ ಹತ್ರ ಬಂದಿದ್ದೇನೆ. ಒಂದು ಸಿಗ್ನಲ್ ರೆಡ್ ಉಂಟು ನನಗೆ ಹೇಗೋ ಅಲ್ಲಿ ಹೋಗಿ ಕಾಯಬೇಕು. ಅಷ್ಟೇ ನನಗೆ ಸಿಗ್ನಲ್ ಏನಾಯಿತು. ನನ್ನ ಇನ್ನೊಂದು ಬಸ್ ಕಾಣಿಸ್ತದಲ್ಲ, ಅದು ಇಲ್ಲಿದು ಬಸ್. ಅದರಲ್ಲಿ ಸಹ ನಾನು ಹೋಗ್ಬೋದು, ಬಟ್ ನಾನು ಒಂದ್ಸಲ ಸಹ ಅದರಲ್ಲಿ ಹೋಗಲಿಲ್ಲ. ಮತ್ತು ನನಗೆ ಹಿಂದೆ ಬರಲಿಕ್ಕೆ ಟೈಮಿಗೆ ಬಸ್ ಸಿಗದಿದ್ರೆ ಅವಸ್ಥೆ ಆಗ್ತದೆ ಅಂತ ನಾನು ಸೈಕಲಲ್ಲೇ ಹೊರಟದ್ದು. ಇಲ್ಲಿ ಕೂಡ ರೋಡ್ ರಿಪೇರಿ ಆಗ್ತಾ ಉಂಟು, ಅದಕ್ಕೆ ಹೇಗೆ ಮಾಡಿದ್ದಾರೆ ನೋಡಿ. ಐ ಆಮ್ ಬ್ಯಾಕ್ ಹೋಮ್. ಹೋದದಕ್ಕಿಂತ ಇದಾಗಲಿಲ್ಲ, ಅಟ್ಲೀಸ್ಟ್ ಒಂದು ಗಿಫ್ಟ್ ಆದರೂ ತಗೊಂಡೆ ನಾನು. ಬಟ್ ಸೈಕಲ್ ಇದು ಕೀ ಬಿಟ್ಟು ಹೋಗಿ ಒಳಗೆ ಸೈಕಲ್ ತಗೊಂಡು ಹೋಗುವಾಗೆ ಆಯಿತು. ಬಟ್ ಎಲ್ಲ ಶಾಪ್ಸ್ ಅವರು ಸ್ವಲ್ಪ ದೇವರ್ ಕೈಂಡ್ ಇನಫ್ ನಾನು ಒಳಗೆ ಬಿಡಲಿಕ್ಕೆ ವಿತ್ ಸೈಕಲ್. ಹಾಯ್ ಎಲ್ರಿಗೂ, ಇವತ್ತು ಬಂದುಬಿಟ್ಟು 27 ಫೆಬ್ರವರಿ. ನಂದು ಮೆಹಂದಿ ಆಗಿ ಇವತ್ತಿಗೆ 1 ವರ್ಷ ಆಯಿತು. ನನಗೆ ನಂಬಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಟೈಮ್ ಆಗಿ ಆಯಿತು ಅಂತ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನೇನು ಎಲೆಕ್ಟ್ರಾನಿಕ್ ಐಟಮ್ ತಗೊಳ್ಬೇಕು ಅನೀಶಿಗೆ ಅಂತ. ಬಟ್ ಐ ಡ್ರಾಪ್ ದಟ್ ಪ್ಲಾನ್, ಯಾಕಂದರೆ ಅದು ಇನ್ನೂ ಅಲ್ಲಿ ಸ್ಟಾಕಲ್ಲಿ ಬರಲಿಲ್ಲ. ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಅವನು ಇರುವ ಟೈಮಲ್ಲಿ ಅದು ಮನೆಗೆ ಬಂದರೆ ಮತ್ತೆ ತುಂಬ ಕಿರಿಕಿರಿ ಆಗ್ತದೆ. ಆ್ಯಂಡ್ ಇನ್ನೊಂದು ನನಗೆ ಎಂತ ಅನ್ನಿಸ್ತದೆ ಅಂತಂದರೆ, ದ್ಯಾಟ್ ವಿಲ್ ನಾಟ್ ಲಾಂಗ್ ಲಾಸ್ಟ್. ಐ ವಾಂಟ್ ಟು ಗಿವ್ ಹಿಮ್ ಸಮಥಿಂಗ್ ದಟ್ ಲಾಂಗ್ ಲಾಸ್ಟ್ಸ್ ಅಂತ ಆ ಥರ ಅನಿಸ್ತದೆ ನನಗೆ. ನನಗೆ ಯಾವಾಗಲೂ ಅನಿಸ್ತದೆ ಐ ಹ್ಯಾವ್ ಟು ಗಿವ್ ಸಮಥಿಂಗ್ ಹ್ಯಾಂಡ್ ಮೇಡ್. ಆಗ ನನಗೊಂಥರ ಖುಷಿ ಆಗ್ತದೆ, ನಾನು ಮಾಡಿದ್ದೇನೋ ಕೊಟ್ಟಿದ್ದೇನೆ ಅಂತ. ಸೊ ಇವತ್ತು ನಾನು ಹೊರಟಿದ್ದೇನೆ ಸ್ಟೇಷ್ನರಿಯಲ್ಲಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಳ್ಳಿಕ್ಕೆ. ಆ್ಯಂಡ್ ಇಟ್ ಇಸ್ ನಾಟ್ ಸಮಥಿಂಗ್ ಫ್ಯಾನ್ಸಿ, ಬಟ್ ಅನೀಶಿಗೆ ಸರ್ಪ್ರೈಸ್ ಆಗ್ಬೋದು ಅಂತ ಅನಿಸ್ತದೆ ನನಗೆ, ನಾನೇನಾದರೂ ಹ್ಯಾಂಡ್ ಮೇಡ್ ಕೊಟ್ಟರೆ. ನಾನು ಎಲ್ಲೋ ಹೋಗಬೇಕು ಅಂದ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ದಟ್ ಇಸ್ ನಾಟ್ ನಿಯರ್ ಬೈ ಅಂತ. ಸೊ ಐ ಎಂಡೆಡ್ ಅಪ್ ಕಮಿಂಗ್ ಹಿಯರ್. ಇಲ್ಲಿ ನನಗೆ ಬೇಕಾದ್ದು ಸಿಕ್ಕಿದ್ರೆ ಸಾಕು. ನಾನು ಏನು ಅಂದ್ಕೊಂಡು ಬಂದಿದ್ದೆ ಅದು ಸಿಗಲಿಲ್ಲ, ಬಟ್ ಐ ಗಾಟ್ ಫ್ಯೂ ಅದರ್ ಥಿಂಗ್ಸ್ ವಿಚ್ ಐ ಕ್ಯಾನ್ ವರ್ಕ್ ವಿತ್. ಅದರಲ್ಲಿ ನನಗೆ ವರ್ಕ್ ಮಾಡ್ಬೋದು. ಬಟ್ ಈಗ ಇನ್ನೊಂದು ಕಡೆಗೆ ಹೋಗಿ ಇನ್ನೊಂದು ಥಿಂಗ್ ತೊಗೊಳ್ಬೇಕು. ನನಗೆ ಏನು ಬೇಕೋ ಅದೆಲ್ಲ ತೊಗೊಂಡು ನನಗೆ ಮನೆಗೆ ಬರ್ತಾ ಇದ್ದೇನೆ. ನಾವು ಗೋಯಿಂಗ್ ಟು ವರ್ಕ್ ಆನ್ ದ್ಯಾಟ್ ಮಾಡಿ ಆಮೇಲೆ ನಿಮಗೆ ನಾನು ಅವನಿಗೆ ಕೊಡುವಾಗಲೇ ತೋರಿಸ್ತೇನೆ ಏನು ಮಾಡಿದ್ದೇನೆ ಅಂತ. ಇವತ್ತು ಬಂದ್ಬಿಟ್ಟು ಮಾರ್ಚ್ 1st, ನಮ್ದು ಮದುವೆ ಆಗಿ 1 ವರ್ಷ ಆಯ್ತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಆಕ್ಚುಲಿ ನಾವು ವಿಶ್ ಮಾಡಿ ಆಗಿದೆ. ಈಗ ಆಲ್ಮೋಸ್ಟ್ ಟೈಮ್ ಎಷ್ಟಾಯ್ತು? ಆಲ್ಮೋಸ್ಟ್ 12 ಆಗ್ಲಿಕ್ಕೆ ಆಯ್ತು ಟೈಮ್ ಆಕ್ಚುಲಿ. ಬಟ್ ನಾವು ಇನ್ನೂ ಸಹ ಗಿಫ್ಟ್ ಕೊಡ್ಲಿಲ್ಲ, ಯಾಕಂತ ಹೇಳಿದ್ರೆ ವಿಡಿಯೋ ಅಲ್ಲಿ ಕೊಡುವ ಅಂತ. ಐ ವಿಲ್ ಗೆಟ್ ಮೈ ಗಿಫ್ಟ್, ಬಟ್ ಐ ವಾಂಟ್ ಯು ಟು ಕ್ಲೋಸ್ ಯುವರ್ ಐಸ್ ಬಿಕಾಸ್ ಇಟ್ ಇಸ್ ನಾಟ್ ಪ್ಯಾಕ್ಡ್ ದಟ್ ವೇ. ಓಕೆ, ವಾಟ್ ಗಿಫ್ಟ್ ಐ ಹ್ಯಾವ್ ಗಿವನ್. ಈ ತರ ಇಲ್ಲ ಒಳ್ಳೆ ಇರ್ತಲ್ಲ. Okay, you come this way. Oh, okay.
one gift. This is one Yeah, This is one gift. This is I wanted to give you something handmade, so I made this for you. Open your eyes. Whoa! ಒಂದೇಂಚ ಅಂತ ನಮ್ಮ ಮನೆಯಲ್ಲಿ ಒಂದು ಸಲ ನಮ್ದು ಫೋಟೋ ಇಲ್ಲ, ಸೊ ಐ ಥಾಟ್ ಐ ಡೂ ದಿಸ್. ದಿಸ್ ಇಸ್ ನಮ್ದು ಪ್ರೀ ವೆಡ್ಡಿಂಗ್ ಅಲ್ಲಿ ತೆಗೆದ ಫೋಟೋ ಅಂಡ್ ಇದು ನಮಗಿಬ್ಬರಿಗೆ ಸಹ ತುಂಬಾ ಇಷ್ಟ ಫೋಟೋ, ಬಿಕಾಸ್ ನಾವಿಬ್ರು ಸಹ ಡೈರೆಕ್ಟ್ ಕ್ಯಾಮ್ರಾ ನೋಡ್ತಿದ್ದೇವೆ ಅಂಡ್ ನಾವಿಬ್ರು ಸಹ ಚಂದ ಬಂದಿದ್ದೇವೆ ಅದಕ್ಕೆ. ಅಂಡ್ ನಿನಗೆ ಸಹ ಈ ಫೋಟೋ ಇಷ್ಟ ಅಂತ ನಾನು ಈ ಫೋಟೋ ಚೂಸ್ ಮಾಡಿದ್ದೆ. ಇಷ್ಟೇ, ಇನ್ನು ಅಂತ ಇಲ್ಲ. ಟೂ ಇದೆ ಅಂತ ಹೇಳಿದ್ರೆ ಓಕೆ, ಹಾಗಾದ್ರೆ ವಿಲ್ ಕೀಪ್ ದಿಸ್ ಅಸೈಡ್. ಸೊ ಇಟ್ಸ್ ಹಿಯರ್. ನಾನು ಪ್ಯಾಕ್ ಮಾಡಲಿಲ್ಲ, ಬಟ್ ನನ್ನ ಬಟ್ಟೆ ಒಂದರಲ್ಲಿ ಇದನ್ನು ನಾನು ಸುತ್ತಿ ತಂದೆ. ಬಟ್ ನನಗೆ ಗೆಸ್ ಮಾಡ್ತೀಯಾ? ಇಲ್ಲ. I mean something electronic probably. Okay, take this. Whoa, this is heavy, huh? This is your idea of wrapping. I cannot wrap it. This is the glass water. Where is it? Oh, this. Yeah. Oh. Because this electronics I did not want to give because of long last tapri onji. I have hard and Jeans jacket, that is nice. Yeah. And another illa, so I wanted to give jackets. something. Good fit also. Of course, small size. Ashte. You look cool. See, I'm trying to make you cool. Thank you. Welcome. And thank you for everything. ನೀನು ಅವತ್ತು ಹೇಳಿದ್ಯಲ್ಲ ಸೈಕಲ್ ಮೂವ್ ಆದಾಗ ಉಂಟು ಅಂತ, ಅವತ್ತು ನಾನು ಹೋಗಿದ್ದೆ, ಬಟ್ ಅವತ್ತು ತಗೊಂಡದಲ್ಲ. ಅವತ್ತು ಸುಮ್ಮನೆ ಚೆಕ್ ಮಾಡಕ್ಕೆ ಹೋಗಿದ್ದೆ. My suspicion that she took out the cycle was right. Okay, then that's it for this video. Until next time, bye bye. Video ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ and subscribe ಮಾಡಿ. Bye bye.